ಸರ್ ಕತೆ ತಗೊಂಡೋಗಿ ಈ ಕಡೆ ಉಪ್ಪಿ ಸರ್ ಮತ್ತೆ ಶಿವಣ್ಣ ತಗೊಂಡೋಗಿ ಹೇಳಿದಾಗ ಅವ್ರ ಕಡೆಯಿಂದ ಬಂದಂತ ಮೊದಲ ರಿಯಾಕ್ಷನ್ ಏನು? ಶಿವಣ್ಣ ಅವ್ರದ್ದು ನಿಮ್ಗೆ ಹೇಳಿದೆ. ಉಪ್ಪಿ ಸರ್ಗೆ ಹೇಳ್ಬೇಕಾದ್ರೆ ತುಂಬ ಭಯ ಆಯಿತು ನನಗೆ. ಅವ್ರ ಸಿನಿಮಾಗಳು ಒಂದೊಂದು ನಾನು 20-21 ಸತಿ ನೋಡಿದ್ದೀನಿ. ಅದು ಓಮ್ ಒಂದು 28 ಟೈಮ್ಸ್ ನೋಡಿದ್ದೀನಿ. ಉಪೇಂದ್ರ ಈಗಲೂ ನೋಡ್ತಾ ಇರ್ತೀನಿ. ಅಷ್ಟು ದೊಡ್ಡ ವ್ಯಕ್ತಿ ಮುಂದೆ ಕೂತ್ಕೊಂಡು ಕತೆ ಹೇಳ್ಬೇಕಾದ್ರೆ ಸ್ವಲ್ಪ ಭಯ ಆಯಿತು. ಬಟ್ ಇವರೆಲ್ಲ ಎಷ್ಟು ಒಳ್ಳೆ ವ್ಯಕ್ತಿಗಳಂದರೆ ಅವ್ರ ಹತ್ರ ಹೋದ್ಮೇಲೆ ಗೊತ್ತಾಯ್ತು ಇವ್ರು ಎಷ್ಟು ಒಳ್ಳೆ ಟೆಕ್ನಿಷಿಯನ್ಸು, ಅದಕ್ಕಿಂತ 100 ಟೈಮ್ಸ್ ಒಳ್ಳೆ ಹ್ಯೂಮನ್ ಬೀಯಿಂಗ್ಸು. ಈ 3 ಜನ ಅದ್ಭುತವಾದ ವ್ಯಕ್ತಿತ್ವ. ಅವರೆಲ್ಲ ಮನ್ಸು ಮಾಡೋದು ಸುಮ್ಮನೆ ಒಂದು ಕಣ್ಣಲ್ಲಿ ಹಿಂಗೆ ನೋಡಿದ್ರೆ ಹೆದರ್ಸ್ಬಿಡ್ಬೋದು ಯಾರನ್ನು ಬೇಕಾದರೂ. ಅವ್ರು ಎಷ್ಟು ಪ್ರೀತಿಯಿಂದ ಇದು ಮಾಡ್ತಾರೆ. ಅವ್ರಿಗೇನೂ ಗೊತ್ತೇ ಇಲ್ವೇನೋ ಇವರೇನೋ ಉಪೇಂದ್ರ ಅಂತ ನಾವೇ ಗಿಂಡ್ಕೊಂಡು ನೋಡ್ಕೊಬೇಕು. ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಆಮೇಲೆ ಈ ಕತೆ ಕೇಳಿದಾಗ ತುಂಬ ಜೆನ್ಯೂನ್ ಆಗಿ ರೆಸ್ಪಾಂಡ್. ಒಂದೇ ಸತಿ ಕೇಳಿದ್ದು ನಾನು ಮಾಡ್ತೀನಿ ಗುರುವೆ ಅಂತ. 10 ಮಿನಿಟ್ಸು ತೊಗೊಂಡಿಲ್ಲ. ಪ್ರೊಡ್ಯೂಸರ್ ಫೋನ್ ಮಾಡೋಕ್ಕೆ ಹೇಳಿ ನಾನು ಮಾಡ್ತೀನಿ ಅಂತ. ರಾಜ್ ಸರು ವೆರಿ ಚೂಸಿ. ರಾಜ್ ಸರ್ನ ಸಬ್ಜೆಕ್ಟ್ ಹೇಳಿ ಒಪ್ಸೋದು ಅಷ್ಟು ಈಸಿ ಇಲ್ಲ. ಆಮೇಲೆ ಅವರು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಿಲ್ಲ. ಅವ್ರಿಗೆ ತುಂಬ ಥ್ರಿಲ್ ಆಗಬೇಕು, ಅವ್ರಿಗೇನಾದರೂ ಸ್ಟಫ್ ಇರಬೇಕು. ಆಮೇಲೆ ಅವರು ಬೇರೆ ಯಾವ ಕಮರ್ಷಿಯಲ್ ಆಗಿ ಯಾವ ವಿಷಯನೂ ನೋಡೋದಿಲ್ಲ. ಅವ್ರಿಗೆ ಯಾವ ಥರ ಈಗೋ ಇಲ್ಲ. ಅವರು ಝೀರೋ ಈಗೋ ಪರ್ಸನ್ನು. ಬಟ್ ಅವ್ರಿಗೆಲ್ಲರಿಗೂ ಆ ಕತೆ ಇಷ್ಟ ಆಯಿತು, ಪ್ರಿಪ್ರೇಷನ್ ಇಷ್ಟ ಆಯಿತು. ಅವರೂ ಕೂಡ ಅವ್ರನ್ನ ಮೀಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಯಿತು. ಯಾಕಂದರೆ ರಾಜ್ ಸರು ತುಂಬ ಚೂಸಿ, ಅವರು ಮಾಡಬೇಕಾ ಬೇಡವಾ ಅನ್ನೋದು. ಬಟ್ ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ನರೇಟ್ ಮಾಡಿದ್ಮೇಲೆ ಅವರು ತುಂಬ ಬ್ಯುಸಿ ಇದ್ದರು. ಒಂದು 7-8 ತಿಂಗಳು ಕಷ್ಟ ಇದೆ ಅಂತ ಮಲಯಾಳಂ ಎಲ್ಲ ತುಂಬ ಮಾಡ್ತಿದ್ರು. ಓಕೆ ಸರ್, ನನಗೆ ಪರವಾಗಿಲ್ಲ, ನೀವು ಯಾವಾಗ ಡೇಟ್ ಕೊಡ್ತೀರಾ ಮಾಡ್ತೀನಿ ಅಂದು. ಸೊ ಹಿ ಗೇವ್ ದ ಡೇಟ್. ಆ್ಯಂಡ್ ತುಂಬ ಅದ್ಭುತವಾಗಿ ರಾಜ್ ಸರು ಅದ್ಭುತವಾದ ನಟನೆ ಮಾಡಿದ್ರು ಸಿನಿಮಾ. ಸರ್ ಈ ಸಿನಿಮಾದು ಮೊದಲ ಗೆಲುವು ಅಂತಂದ್ರೆ ನೀವು ಆಲ್ರೆಡಿ ಗೆದ್ಬಿಟ್ಟಿದ್ರೆ. ಯಾಕಂದ್ರೆ ಒಂದು ಸಿನಿಮಾದ ಕಥೆಯನ್ನು CG ಮೂಲಕ ತಗೊಂಡೋಗಿ ಅವರು ಎದುರು ನಿಲ್ಲಿಸಿ ಆ CG ವರ್ಕಲ್ಲೇ ಈ ಸಿನಿಮಾದ ಕತೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ ಸರ್. ಆ ಥರದೊಂದು ಥಾಟ್ ಇದೆಯಲ್ಲ, ಯಾಕಂದರೆ ಎಲ್ಲರಿಗೂ ಬರಲ್ಲ. ಸಾಮಾನ್ಯವಾಗಿ ಇಷ್ಟು ದೊಡ್ಡ ಬಜೆಟ್ ಸಿನಿಮಾ ಇದ್ದಾಗ ಸಾಕಷ್ಟು ಕಷ್ಟ ನಷ್ಟಗಳಿರುತ್ತೆ ಮತ್ತು ಕನ್ಫ್ಯೂಷನ್ಗಳಿರುತ್ತೆ. CG ವರ್ಕಲ್ಲಿ ಇಡೀ ಸಿನಿಮಾ ತೋರಿಸಿದ್ದೀರಿ ಅಂತಂದರೆ ಈ ಥರ ಥಾಟ್ ಬಂದಿದೆ ಹೇಗೆ? ಆ್ಯನಿಮೇಷನಲ್ಲಿ ಮಾಡಿ ಅದು ಸರ್. ನನಗೆ ಆ್ಯಕ್ಚುಲಿ ನಾನೇನೋ ಕಂಡಿಡಿದೆ ಅದೆಲ್ಲ ಸುಳ್ಳು ಸರ್. ಇದು ಹೆಂಗಾಯಿತು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲ ಅನ್ನೋದು ಸತ್ಯ. ಸೊ ನನಗೆ ಗೊತ್ತಿಲ್ಲ ಅಂದರೆ ನಾನೇ ಅದನ್ನು ಹೆಂಗೆ ಟೆಸ್ಟ್ ಮಾಡ್ಕೋಬೇಕು ನನಗೆ ಗೊತ್ತಿಲ್ಲ. ರಮೇಶ್ ರೆಡ್ಡಿ ಅವರು ಎಷ್ಟು ದೊಡ್ಡ ನಿರ್ಮಾಪಕರು, ಅವ್ರ ಹತ್ರ ಹೋಗ್ಬಿಟ್ಟು ನಾನು ಕತೆ ಹೇಳಿಬಿಟ್ಟು ಅವರು ದುಡ್ಡು ಹಾಕ್ತೀನಿ ಅಂತ ಹೇಳಿದ ತಕ್ಷಣವೇ ನನಗೇನು ಗೊತ್ತಿಲ್ಲ ಆ ವಿಚಾರ. ಅವ್ರ ಹತ್ರ ದುಡ್ಡು ಹಾಕ್ಸ್ಬಿಟ್ರೆ ನಾನು ಹೆಂಗೆ ಮಲಗಲಿ? ನನಗೊಂದು ಪ್ರಿಪ್ರೇಷನ್ ಆಗಬೇಕಲ್ವ. ನಾನು ಕಾನ್ಫಿಡೆಂಟಾಗಿ ಒಳಗಡೆ ಹೋಗ್ಬೇಕಂದ್ರೆ ಏನು ಅಂತ ಯೋಚನೆ ಮಾಡಿದೆ. ನಾನು ಸುಮಾರು ದಿನದಿಂದ ಅದೊಂದು ಪ್ಲ್ಯಾನ್ ಇತ್ತು. ಸುಮಾರು ಸ್ನೇಹಿತರಿಗೂ ಹೇಳಿದ್ದೆ, ಫಿಲ್ಮ್ ಅಂದರೆ ಒಂದು ಆ್ಯನಿಮೇಷನ್ನೇ ಮಾಡಿ ನೋಡ್ಬೋದಲ್ಲ. ಒಂದು ಕತೆ ನಿಮ್ಗೆ 2 ಅವರ್ ಅಂದರೆ ಫುಲ್ ಫಿಲಮ್ ಆ್ಯನಿಮೇಷನಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಮ್ಯೂಸಿಕೆಲ್ಲ ಮಾಡಿಬಿಟ್ಟು ಅದನ್ನು ನೋಡಿಬಿಟ್ರೆ ಫಿಲ್ಮ್ ರಿಲೀಸಿಗೆ ಮುಂಚೆ ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಗೊತ್ತಾಗುತ್ತೆ, ಅಥವಾ ಏನು ಬೆಸ್ಟ್ ಮಾಡ್ಬೋದು ಗೊತ್ತಾಗುತ್ತೆ ಅಂತ ಸುಮಾರು ಜನಕ್ಕೆ ಫ್ರೆಂಡ್ಸ್ಗೆ ಹೇಳ್ತಿದ್ದೆ. ಬಟ್ ಐ ಡೋಂಟ್ ನೋ ಯಾಕೆ ಅದನ್ನು ಯಾರೂ ಮಾಡಿಲ್ಲ ಅಂತ. ನನಗೆ ಬಂದಾಗ ನಾನು ಫುಲ್ ಫಿಲ್ಮು ಒಂದು ಫುಲ್ 2.5 hours ಆ್ಯನಿಮೇಷನ್ ಮಾಡಿ ಮ್ಯೂಸಿಕ್ ಮಾಡಿ ಡಬ್ಬಿಂಗ್ ಮಾಡಿ ನಾನು ಹೇಳಿದ ಕತೆನೇ 2 hours. ಫಸ್ಟ್ ತುಂಬ ಜಾಸ್ತಿ ಬಂತು, 2:45 ಬಂತು. ಅದನ್ನು ನೋಡಿದಾಗ ನನಗೆ ಅನ್ನಿಸ್ತು, ಅಯ್ಯೋ ತುಂಬ ಕೆಟ್ಟದಾಗಿದೆ ಫಿಲ್ಮ್, ಇದನ್ನು ಹೆಂಗಪ್ಪ ಮಾಡೋದು, ತಪ್ಪು ಮಾಡಿಬಿಟ್ನಾ ಅಂತ. ಆಮೇಲೆ ತಿರ್ಗಾ ಅದನ್ನು ಏನೇನು ಮಿಸ್ಟೇಕ್ ಇದೆ ಅದನ್ನೆಲ್ಲ ಮತ್ತೆ ಕಟ್ ಮಾಡಿ ತಿರ್ಗಾ ಎಡಿಟ್ ಮಾಡಿ ಆ್ಯನಿಮೇಷನಲ್ಲೇ ಎಡಿಟ್ ಮಾಡಿ ಸ್ಟೋರಿನಲ್ಲಿ ಇನ್ನೊಂದಷ್ಟು ಆ್ಯಡ್ ಮಾಡಿ ಸೆಕೆಂಡ್ ವರ್ಷನ್ ಮಾಡಿದಾಗ ಒಂದು 2:30 ಬಂತು. ಆವಾಗಲೂ ಇನ್ನೂ ಏನೋ ಮಿಸ್ಸಿಂಗ್ ಇದೆ, ಇದು ಹೆಂಗೆ ಮಾಡೋದು ಅಂತ ತುಂಬ ಪ್ಯಾನಿಕ್ಕಿಂಗ್ ಅದು. ಯಾಕಂದರೆ ಇನ್ನೂ ಅವಾಗ ಯಾರ ಹತ್ರ ಹೀರೋಸ್ ಹತ್ರ ಹೋಗಿರಲಿಲ್ಲ. ಪ್ರೊಡ್ಯೂಸರ್ನ ಜಸ್ಟ್ ಅಪ್ರೋಚ್ ಮಾಡಿ ಮಾಡೋಣ ಅಂತ ಮಾತಾಡಿದ್ವಿ. ಬಟ್ ಇದು ಓಕೆನಾ ಅಂತ ಅನಿಸ್ತು. ಆಮೇಲೆ ತಿರ್ಗಾ ಕೂತ್ಕೊಂಡು ಫಿಲ್ಟ್ರ್ ಮಾಡಿ ಸ್ಟೋರಿನ ಮತ್ತೆ ಇನ್ನೇನೇನು ಎಲ್ಲಿ ಡ್ರಾಪ್ ಆಗ್ತಾಯಿದೆ, ಎಲ್ಲಿ ಲ್ಯಾಗ್ ಆಗ್ತಾಯಿದೆ, ಎಲ್ಲಿ ಮತ್ತೆ ಮೇಲ್ ಬರ್ಬೇಕಂದ್ರೆ ಇನ್ನೇನು ಆ್ಯಡ್ ಮಾಡಬೇಕು, ಇದೆಲ್ಲ ಮಾಡಿ ಕರೆಕ್ಟಾಗಿ 2:20 ಬಂದು ಆವಾಗ ಒಂದು ಅಷ್ಟು ಜನಕ್ಕೆ DTS ಅಲ್ಲಿ ತೋರಿಸಿದೆ ಸಿನಿಮಾ. ಯಾಕಂದರೆ ಸಿನಿಮಾ ನೋಡೋದು ನೀವು ಥಿಯೇಟ್ರಲ್ಲಿ, ನಾವು ಚಿಕ್ಕದ್ರಲ್ಲಿ ಸೌಂಡೆಲ್ಲ ಇಟ್ಬಿಟ್ಟು ಹೆಂಗೆ ಬೇಕಾದ್ರೂ ಕೇಳಿಸ್ಬೋದು, ಹೆಂಗೆ ಬೇಕಾದ್ರೂ ಇಂಪ್ರೆಸ್ ಮಾಡ್ಬೋದು. ಬಟ್ ಜನ ಇಂಪ್ರೆಸ್ ಆಗೋದೇ ಥಿಯೇಟ್ರಲ್ಲಿ. ಸೊ ಥಿಯೇಟ್ರಲ್ಲೇ ಅದಕ್ಕೆ DTS ಮಾಡಿ ಆ್ಯನಿಮೇಷನಲ್ಲಿ ಮುಖ ಇರಲ್ಲ ಅಷ್ಟೇ. ಸೊ ಥಿಯೇಟ್ರಲ್ಲೇ ಪ್ರೊಡ್ಯೂಸರ್ ಫ್ರೆಂಡ್ಸ್ ಒಂದು 15-20 ಜನ ಅವ್ರು ಚೆನ್ನೈಯಲ್ಲಿ ಒಂದು ಪ್ರಿವ್ಯೂ ಹಾಕಿದೆ. ಅಲ್ಲಿ ಪ್ರೊಡ್ಯೂಸರ್ ಅವರು ಯಾವಾಗ ಸೂಪರ್ ಅಂತ ಹೇಳಿದ್ರು. ಆಮೇಲೆ ಎಲ್ಲರಿಗೂ ಪ್ರಿವ್ಯೂ ಆಗಿದೆ. ಆಮೇಲೆ ಎಲ್ಲರೂ ನೋಡಿದವರು, ಉಪ್ಪಿ ಸರ್ ಆಗಲಿ, ಶಿವಣ್ಣ ಆಗಲಿ, ರಾಜ್ ಬಿ ಶೆಟ್ಟಿ ಅವರು ಎಲ್ಲರೂ ದೇ ಫೆಲ್ಟ್ ವೆರಿ ಹ್ಯಾಪಿ. ಸೊ ಈ ಥರ ಪ್ರೋಸೆಸ್ ಆಗಿದ್ದು ನನಗೆ. ಆಮೇಲೆ ಇವಾಗ ನಿಜವಾಗ್ಲೂ ಹೇಳೋದು, ಇನ್ನೊಂದು ಸಬ್ಜೆಕ್ಟ್ ಇವಾಗ ಮಾಡ್ತಾ ಇರೋದು, ಆಲ್ರೆಡಿ ಒಂದು ಪ್ರೊವೈಸ್ ಮಾಡಿದ್ದೀನಿ, ಒಂದು ರೀಲ್ ರೆಡಿ ಮಾಡಿದ್ದೀನಿ. ಇದರಲ್ಲಿ ಏನು ಹೆಲ್ಪ್ ಆಗುತ್ತೆ ಅಂದರೆ ಸರ್, ಫಸ್ಟ್ ಆಫ್ ಆಲ್ ಫಿಲ್ಮ್ ನೀವು ನೋಡ್ಬಿಡ್ತೀರಾ.
ಫಿಲ್ಮ್ ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಚೆನ್ನಾಗಿದೆ ಇವಾಗ ನಾವು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಏನು ಮಾಡ್ತೀವಿ, ಫಸ್ಟ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಲ್ಯಾಗು, ಅಥವಾ ಫಸ್ಟ್ ಹಾಫ್ ಲ್ಯಾಗು, ಸೆಕೆಂಡ್ ಹಾಫ್ ಸೂಪರ್ ಆಗಿದೆ. ಈ ಥರದ್ದು ಎಲ್ಲ ರಿಪೇರಿನ ನೀವು ಆ್ಯನಿಮೇಷನಲ್ಲಿ ಮಾಡ್ಬಿಡ್ಬೋದು. ಎಲ್ಲ ರಿಪೇರಿ ಫಿಲ್ಮ್ ನೋಡಿದಾಗ ಏನಾಗುತ್ತೆ ಅನ್ನೋದನ್ನು ಮಾಡೋಂಥ ಒಂದು ವಿಷಯ ಇದೆ ಅನ್ನೋದೇ ನನಗೆ ಈ ಪ್ರೋಸೆಸ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಗೊತ್ತಾಯಿತು. ಸೊ ಈಗ ನಾನು ತುಂಬ ಸ್ನೇಹಿತರಿಗೆ ಹೇಳ್ತೀನಿ, ಈ ಥರ ಮಾಡಿದ್ರೆ ನಿಮಗೆ ಅಟ್ಲೀಸ್ಟ್ ಏನೇ ಮಾಡಿದ್ರು 100% ಗೆದ್ದುಬಿಡ್ತೀವಿ ಅಂತ ಹೇಳಿ ನಮ್ಮ ಕೈಯಲ್ಲಿಲ್ಲ. ಬಟ್ ಅಟ್ಲೀಸ್ಟ್ ಒಂದು ಗ್ಯಾರಂಟಿ ನೋಡಿದ್ವಲ್ಲ, ಒಂದು 30 ಜನ ತೋರಿಸಿದ್ನಲ್ಲ, ಆಮೇಲೆ ಯಾರಿಗೂ ಚೆನ್ನಾಗಿಲ್ಲ ಅಂದರೆ ಅವತ್ತೇ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ಬೋದಿತ್ತಲ್ಲ. ಸೊ ಆ ಒಂದು ತುಂಬ ಪಾಸಿಟಿವ್ ಇದೆ. ಆ್ಯಂಡ್ ತುಂಬ ಕಾಸ್ಟ್ನ ಕಂಟ್ರೋಲ್ ಮಾಡ್ಬೋದು. ಈಗ ಒಂದು ಆ ಸೀನ್ ನಂಬರ್ 63ನಲ್ಲಿ ಆ ಒಂದು 7-8 ಶಾಟ್ ಅಷ್ಟೇ ನನ್ನ ಫಿಲಮು ಅಂತ ಇದ್ದರೆ ಅಷ್ಟೇ ನಾನು ತೆಗಿಯೋದು. ನನ್ನ ಫಿಲಮಲ್ಲಿ ಒಂದು ವೇಸ್ಟ್ ಶಾಟ್ ಇಲ್ಲ, ಒಂದು NG ಶಾಟ್ ಇಲ್ಲ. ಎಡಿಟ್ರ್ ಕೊಟ್ಟರೆ ಅಲ್ಲಿಂದ ಒಂದು NG ತೆಗೀರಿ ಅಂದರೆ NG ಶಾಟೇ ಇಲ್ಲ. ಯಾಕಂದರೆ ನನಗಿಷ್ಟೇ ಇಲ್ಲೊಂದು ಟಾಪ್ ಹ್ಯಾಂಗಲ್, ಇಲ್ಲಿ ಹಿಂಗೆ ಬರ್ಬೇಕು, ಇಲ್ಲಿ ಇಷ್ಟೇ ಅಂದರೆ ಇಷ್ಟೇ. ಬೇರೆ ಸಿನಿಮಲ್ಲಿ ಏನು ಮಾಡ್ತೀವಿ, ಒಂದು ಟಾಪು ತೊಗೊಂಡು, ಒಂದು ಪ್ರೊಫೈಲ್ ತೊಗೊಂಡು, ಒಂದು ಕ್ಲೋಸು ತೊಗೊಂಡು, ಒಂದು ಸಜೆಷನ್ ತೊಗೊಂಡು, ಎಲ್ಲ ಆ್ಯಂಗಲಲ್ಲೂ ಮಾಡೋಷ್ಟರಲ್ಲಿ 2 ದಿನ ಆಗಿಬಿಡುತ್ತೆ. ಆಮೇಲೆ ಎಡಿಟಿಂಗ್ ತಂದಾಗ ನಾವು ಯೂಸ್ ಮಾಡೋದು 3-4 ಶಾಟೇನೆ ಆ ಸೀನ್ಗೆ. ಬಟ್ ಸೇಫ್ಟಿ ಇರಲಿ ಏನು ಬೇಕಾಗುತ್ತೆ ಯಾವಾಗ ಗೊತ್ತಿಲ್ಲ ಅಂತ ಎಲ್ಲ ತೊಗೊಳ್ತಾರೆ, ಬಿಕಾಸ್ ದೇ ಡೋಂಟ್ ನೋ ನಾಳೆ ಏನು ಬೇಕು ಅಂತ. ಬಟ್ ಇಫ್ ಯು ನೋ, ಮೊದಲೇ ನಿಮ್ಗೆ ಗೊತ್ತಾಗ್ಬಿಟ್ರೆ ಎಷ್ಟು ಅವರು, ಎಷ್ಟು ದಿನ ನಿಮಗೆ ಉಳಿಯುತ್ತೆ, ಎಷ್ಟು ರೀಲ್ ಉಳಿಯುತ್ತೆ, ಪ್ರೊಡ್ಯೂಸರ್ಗೆ ಎಷ್ಟು ದುಡ್ಡು ಉಳಿಯುತ್ತೆ. ಸೊ ತುಂಬ ಒಳ್ಳೆ ವಿಷಯ ಇದು. ನಾನು ಚೆನ್ನೈಯಲ್ಲಿ ಮಾಡಿ ತೋರಿಸಿದಾಗ ಅಲ್ಲಿರೋ ನಿರ್ದೇಶಕರು, ಅಲ್ಲಿರೋ ಟೆಕ್ನಿಷಿಯನ್ಸ್ ಎಲ್ಲ ತುಂಬ ಖುಷಿಪಟ್ಟರು. ಆ್ಯಂಡ್ ಎಲ್ಲರೂ ಈ ಥರ ಮಾಡಬೇಕು ಅಂತ ಮಾತಾಡ್ತಾರೆ. ನನ್ನ ಹತ್ರ ಸುಮಾರು ಹೆಂಗೆ ಮಾಡಿದ್ರಿ ಅಂತ ಕೇಳ್ತಾರೆ. ನಾನು ಹೇಳ್ತೀನಿ, ಬನ್ನಿ ನಾನು ತೋರಿಸ್ತೀನಿ, ಬೇಕಾದ್ರೆ ನಾನೇ ಹೆಲ್ಪ್ ಮಾಡ್ತೀನಿ, ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಇಂಡಸ್ಟ್ರಿಗೆ.